Hello friends, welcome to KCT new update video. ಸೊ ಎಲ್ಲರೂ ಫ್ರೆಂಡ್ಸ್ ಹೇಗಿದ್ದೀರಾ, ಆರಾಮಿದ್ದೀರಾ ಮತ್ತೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ KA ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಆ ಅಪ್ಡೇಟ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ PUC ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರಿಗೂ ಯಾವ KA ಅಪ್ಡೇಟ್ ಕಳಿಸಿದ್ದಾರೆ. ಸೊ ಆ ಅಪ್ಡೇಟ್ ನಿಮಗೆ ಎಲ್ಲರಿಗೂ ತಲುಪಲತ್ತ ನಾ ವಿಡಿಯೋ ಮಾಡಿದ್ದೇನೆ. ಸೊ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ. ಮುಂದೆ ಬರುವ KCT ಕೌನ್ಸಿಲಿಂಗ್ ಮತ್ತು ಆಪ್ಷನ್ ಎಂಟ್ರಿಗೆ ನಾನು ಎಲ್ಲ ವಿಡಿಯೋಗಳನ್ನು ಮಾಡ್ತೀನಿ. ಸೊ ನಿಮಗೆ ಬೇಕಾಗುವ ಎಲ್ಲ ಅಗತ್ಯಗಳನ್ನು ನಾನು ಪೂರೈಸ್ತೇನೆ. ಸೊ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ KA ಒಂದು ನೋಟಿಫಿಕೇಶನ್ ಕಳಿಸಿದ್ದಾರೆ. ಅದೇನಪ್ಪ ಅಂತಂದರೆ ಇಲ್ಲಿ ನೋಡಿ ಕಳಿಸಿದ್ದಾರೆ. ಏನಪ್ಪ ಅಂತಂದರೆ ವೈದ್ಯಕೀಯ ತಪಾಸಣೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳ ಅಂದರೆ ಯಾರ್ಯಾರು ಇಂಜಿನಿಯರ್ ಮಾಡ್ತಾ ಇದ್ದೀರಾ ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿಯಲ್ಲಿ ಹೋಗ್ಬೇಕಂತೀರಾ ಮತ್ತು ವೆಟರ್ನರಿ ಯಾರು ಮಾಡ್ತಾ ಇದ್ದೀರಾ ಮತ್ತು BSc ಅಗ್ರಿಕಲ್ಚರಲ್ಲಿ ಯಾರ್ಯಾರು ಹೋಗ್ಬೇಕಂದಿರಾ ಮತ್ತು ಕೃಷಿ ಮತ್ತು BSc ನರ್ಸಿಂಗ್ ಅಂತ ಎಲ್ಲಿ ಹೋಗ್ಬೇಕಂತ ಮಾಡಿದ್ದೀರಾ ಮತ್ತು B ಫಾರ್ಮಾ 2ನೇ ವರ್ಷದ B ಫಾರ್ಮಾ ಮತ್ತು ಫಾರ್ಮಾ D ಮತ್ತು ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ ಅಂದರೆ MBBS, BMS ಮತ್ತು ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಮತ್ತು ಆರ್ಕಿಟೆಕ್ಚರ್ ಮತ್ತು PPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ವಿಕಲಚೇತನ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು UGCET 2025 ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಅಂಗವಿಕಲತೆ ಅರ್ಹತೆಯನ್ನು ಪರೀಕ್ಷಿಸಲು ದಿನಾಂಕ 28/5/2025 ರಿಂದ 29 ಅಂದರೆ 28, 29, 30ರಂದು ವೈದ್ಯರು ಸಮಿತಿಯಿಂದ ವೈದ್ಯಕೀಯ ತಪಾಸಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಲ್ಲಿ ನಡೆಸಲಾಗುವುದು. ಅಂದರೆ ಯಾರ್ಯಾರು ನೀವು KCT ಅಪ್ಲಿಕೇಶನ್ ಹಾಕುವಾಗ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಏನು ಅಪ್ಲಿಕೇಶನ್ ಹಾಕಿದಾರಲ್ಲ, UDID ಏನು ಹಾಕಿರ್ತಾರಲ್ಲ ಅದು ಕೂಡ ವೆರಿಫೈ ಆಗುತ್ತೆ. ಅವರೇನು ವೆರಿಫೈ ಮಾಡಿರ್ತಾರೆ, ಬಟ್ ಅವರೇನು ಮುಂದೆ ಇನ್ನೊಮ್ಮೆ ಒಂದು ಸರ್ತಿ ಅವರು ನೇರವಾಗಿ ತಪಾಸಣೆ ಮಾಡಬೇಕಂತ ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಕಳಿಸಿದ್ದಾರೆ. ಸೊ ಯಾರ್ಯಾರು KCT ಅಪ್ಲಿಕೇಶನ್ ಹಾಕುವಾಗ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಹಾಕಿದಿರಲ್ಲ ಆ ಅಪ್ಲಿಕೇಶನಲ್ಲಿ ಸೊ ಹೋಗುವಾಗ ಒಂದು ಡೇಟ್ ಕೊಟ್ಟಿದ್ದಾರೆ. ಯಾವುದಂದರೆ 28ನೇ ತಾರೀಕು ಮತ್ತು 29 ತಾರೀಕು, 28 ಮತ್ತು 29 ಮತ್ತು 30 3 ದಿನ ಟೈಮ್ ಕೊಟ್ಟಿದ್ದಾರೆ. ಆ 3 ದಿನದಲ್ಲಿ ಹೋಗಬೇಕು. ಅಂದರೆ ಮತ್ತೆ 3 ದಿನದಲ್ಲಿ ಹೋಗ್ಬೇಕಂತ ಅವರು ಹೇಳಿದ್ದಾರೆ. ಸೊ ಅಭ್ಯರ್ಥಿಗಳು ಕೆಳಗೆ ಇನ್ನೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕಗಳಂದು ಹಾಜರಾಗುವುದಕ್ಕೆ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ 26/5/2025 ಸ್ಲಾಟ್ ಬುಕ್ ಮಾಡಿಕೊಂಡು ದಿನವೇ ವೈದ್ಯಕೀಯ ತಪಾಸಣೆ KE 18ನೇ ಅಡ್ರೆಸ್ತೆ ಮಲೇಶ್ವರಂ, ಬೆಂಗಳೂರಲ್ಲಿ ಕಡ್ಡಾಯವಾಗಿ ಹಾಜರಬೇಕಾಗಿರುತ್ತದೆ ಅಂತ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಮೊದಲೇ ಅಡ್ವಾನ್ಸ್ ನೀವು ಅಲ್ಲಿ ಹೋಗ್ಬೇಕಂದ್ರೆ ಮೊದಲೇ ಅಡ್ವಾನ್ಸು ಆನ್ಲೈನಲ್ಲಿ ಬುಕ್ ಮಾಡಬೇಕಂತ ಆ ಆನ್ಲೈನಲ್ಲಿ ಬುಕ್ ಮಾಡೋ ಲಿಂಕ್ ಕೂಡ ಅವರು ಕೊಟ್ಟಿದ್ದಾರೆ. ಸೊ 26ನೇ ತಾರೀಕು ಒಳಗಡೆ ಅದು ಸ್ಲಾಟ್ ಬುಕ್ ಮಾಡಬೇಕು. ಸ್ಲಾಟ್ ಬುಕ್ ಮಾಡಿದ ನಂತರ ಅವರು 28ನೇ ತಾರೀಕು ಮತ್ತು 29ನೇ ತಾರೀಕು ಮತ್ತು 30ನೇ ತಾರೀಕಿಗೆ ಅವರು ನಿಮಗೆ ಕರೀತಾರೆ. 3 ದಿನ ನಿಮಗೆ ವೈದ್ಯಕೀಯ ತಪಾಸಣೆ ಇರುತ್ತೆ. ಸೊ ಅವರೇ KA ಅವರೇ ತಪಾಸಣೆ ಮಾಡ್ತಾರಂತ ಅದೇನದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. KA 18ನೇ ಅಡ್ರೆಸ್ತೆ ಮಲೇಶ್ವರಂ, ಬೆಂಗಳೂರಲ್ಲಿ ಅಂತ. ಸೊ ಎಲ್ಲರೂ ದಯವಿಟ್ಟು ಯಾರ್ಯಾರು ಹ್ಯಾಂಡಿಕ್ಯಾಪ್ಟ್ ಹಾಕಿದ್ದೀರಾ ಸೊ ದಯವಿಟ್ಟು ಅವರು ಹೋಗಬೇಕಂತ ನಾ ಕೇಳ್ಕೊತೀನಿ. ಯಾಕಪ್ಪ ಅಂತಂದರೆ ಹ್ಯಾಂಡಿಕ್ಯಾಪ್ಟಿಂದ ನಿಮಗೆ ಫ್ರೀ ಸೀಟ್ ಸಿಗ್ಬೋದು. ಸೊ ಅದಕ್ಕೋಸ್ಕರ ಈ ಅಪಾರ್ಚುನಿಟಿ ಕಳ್ಕೊಕ್ಕೆ ಹೋಗಬೇಡಿ. ಯಾರ್ಯಾರು ನೀವು MBBSಗೆ ಹೆಲ್ಪ್ ಆಗುತ್ತಾ ಮತ್ತು BMSಗೆ ಹೆಲ್ಪ್ ಆಗುತ್ತಾ, BDSಗೆ ಹೆಲ್ಪ್ ಆಗುತ್ತೆ ಮತ್ತು ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಇವೆಲ್ಲ ಯಾವ್ಯಾವ KCTದಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಿರಲ್ಲ, ಯಾರ್ಯಾರು ಹ್ಯಾಂಡಿಕ್ಯಾಪ್ಟ್ ಅಂತ ಹಾಕಿದಿರಿ ಒಟ್ಟು ಎಲ್ಲ ಜನರು ಹೋಗಬೇಕು. ಸೊ ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಅಂತ ಹೆಡ್ಲೈನೇ ಕೊಟ್ಟಿದ್ದಾರೆ. ಸೊ ಇವತ್ತೇ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಹೋಗ್ಬೇಕಂತ ವಿನಂತಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂತಂದರೆ ಮುಂದೆ ಬರೋ ವಿಡಿಯೋಗಳು ನಾನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಫಸ್ಟು ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಾಗಿ ಎಲ್ಲರೂ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನಲ್.